ಪಾರು ಪಾರು ಏನ್ ಶ್ರೀ ಅಣ್ಣಯ್ಯಪ್ಪನವ್ರೊಟ್ಟಿಗೆ ಸಿಲಿಂಡರ್ ಕೊಟ್ಟು ಕಳಿಸ್ಬಿಟ್ಟು ಕಳ್ತನ ಆಗದ ಅಂತ ಸುಳ್ಳು ಹೇಳಿಯಾ? ನಾನ್ ಯಾಕೆ ಸುಳ್ಳು ಹೇಳಿ? ಪುನಃ ನೋಡು ಸುಳ್ಳು ಹೇಳದ. ನಿಮ್ಗೆ ಒಂದು ಸ್ವಲ್ಪ ಆದ್ರೂ ನಗ ನಾಚಿಕೆ ಮರ್ರೆ. ಹೋಯ್ ಹೆಣ್ಮಕ್ಳ ಮೇಲೆ ಕೈ ಮಾಡ್ತಿರಲ್ಲ ಇದು ನಂಗೆ ಒಂಚೂರು ಇಷ್ಟ ಆಗ್ತಿಲ್ಲ. ಓ ಬಜರಂಗಿ ಇನ್ಸ್ಪೆಕ್ಟ್ರೆ, ನಮ್ಮ ಮಟ್ಟಿಲಿ ಆಯ್ತಾರ ಕಳ್ತನಕ್ಕೆಲ್ಲ ಇವಳ ಕಾರಣ. ಸತ್ಯ ಆಚೆಗೆ ಬರ್ಬೇಕು ಅಂದ್ರೆ ಬಿಡ್ಬೇಕು. ಗೌಡ್ರೆ ಅವ್ರಿಗೆ ಹೊಡಿಬೇಡಿ ಮರ್ರೆ. ನಿಮ್ಮ ಮನೆ ಟಿವಿ ಎಲ್ಲಿತ್ತು ಅಂದೇಳಿ ನಂಗೆ ಸಮ ಗೊತ್ತಿತ್ತು. ಎಲ್ಲಿದ್ದದು ಇನ್ಸ್ಪೆಕ್ಟ್ರೆ? ಇವ್ರ ಮನೇಲಿ. ಯಾಕಪ್ಪುಲ್ಲ ಉಂಡು ಮನೆಗೆ ದ್ರೋಹ bagdaya? ಗೌಡ್ರೆ ಇದ್ರಲ್ಲಿ ನನ್ನ ತಪ್ಪೇನಿಲ್ಲ. ಬೇಡ ಅಂದ್ರೂ ತಗೊಂಡೋಗಿ ಅಂತ ಪಾರು ಅವರೇ ಕೊಟ್ಟಿದ್ದು. ಹೊಡಿಬೇಡಿ ಮರ್ರೆ, ಹೊಡಿಬೇಡಿ. ಒಡೆಲ್ಲ ಸುಮ್ಮನಿರಯ್ಯ. ವಾರು ಚೆಕ್ಕ ಬುಲ್ಗ ಟಿವಿ ಕೊಟ್ಟು ಕಳಿಸಿದೆ. ಅಣ್ಣಯ್ಯಪ್ಪನವ್ರಿಗೆ ನನ್ನ ಚಿನ್ನ ಸರ ಸಿಲಿಂಡರ್ ಕೊಟ್ಟು ಕಳಿಸಿದೆ. ಕೇಳಿದ್ರೆ ಕಳ್ತನ ಆಯ್ತು ಅಂತ ಹೇಳ್ತಿದೆ. ಏನ್ ನಡೀತಾ ಇದ್ದೀಲಿ? ಏನ್ ನಿನ್ ಪ್ರಾಬ್ಲಮ್ಮು? ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಅತ್ತೆವ ಹೇಳ್ದಂಗೆ ಮಾಡಿವ್ನಿ. ಹಿಂಗೆಲ್ಲ ಮಾಡುವಂತ ನಮ್ಮವ್ವ ಹೇಳ್ಕೊಟ್ಲಾ? ದಿಟ್ವಾಗ್ಲು ಬಾವ ಅತ್ತೆವನ್ನ ಹೇಳಿದ್ದು. ಬೇಕಾದ್ರೆ ಅವ್ರೇ ಕೇಳಿ ನೋಡಿ. ಕೇಳ್ತೀನಿ. ತಪ್ಪು ಮಾಡಿದ್ರೆ ನಮ್ಮವ್ವನಲ್ಲ ನಿಮ್ಮವ್ವನು ಸುಮ್ಮನೆ ಬಿಡಲ್ಲ. ಇದ್ ನೋಡು, ಉಗಿಸ್ಕೊಳಕ್ಕೆ ಅಂತಾನೆ ಫೋನ್ ಮಾಡಲ್ಲ ನಮ್ಮವನ ನಮ್ಮವ್ವ. ದನಕಾಯವನೆ ಚಂದಕದೆಯಾ? ದನ ಕಾಯೋನಿ ಚೆನ್ನಾಗಿದ್ದೀಯಾ ಅಂತ ಕೇಳಿದ್ರ? ನಿನ್ ಚಂದದ ಮನೆ ಹಾಳಾಯ್ತು. ನಮ್ಮಟ್ಟಿ ಸಾಮಾನುಗಳನ್ನೆಲ್ಲ ಬೇರೆಯವರು ದಾನ ಮಾಡಕ್ ಕೇಳ್ತಿದಲ್ಲ. ನಮ್ದೇನ್ ಧರ್ಮರಾಜ್ ಛತ್ರ ಅನ್ಕೊಂಬಿಟ್ಯಾ? ಪಾಪ ಮಾಡ್ಕೋಬೇಡಕ್ಕಲ್ಲ. ಪಾಪ ಐನವ್ರಿಗೆ ವಯಸ್ಸಾಗದೆ ಅಲ್ಲ, ಅದಕ್ಕೆ ಏನೋ ಹೆಚ್ಚು ಕಮ್ಮಿ ಆಗದೆ. ಏನ್ ನಿನ್ ಮಾತನಾಡ್ತಾ? ಕೂಸ್ ಚಂದಾಗಿ ಹುಟ್ಟೋದಕ್ಕೆ ದಾನದ ವೃತ್ತ ಮಾಡಿ ಅಂತ ಹೇಳಿದ್ರು. ಆಮೇಲೆ ಅವರೇ ಫೋನ್ ಮಾಡ್ಬಿಟ್ಟು ದಾನದ ವೃತ್ತ ಬೇಡ, ಕಂಜೂಸ್ ವೃತ್ತ ಮಾಡಿದ್ರೆ ಇನ್ನೂ ಒಳ್ಳೇದಾಯ್ತದೆ ಅಂತ ಹೇಳಿದ್ರು. ನನಗೆ ಗೊತ್ತಾರ ಕೋಪಕ್ಕೆ ನಿನ್ನೂ ನಿಮ್ಮ ಮೈನವ್ರು ತಗೊಂಡೋಗಿ ಬೆಳಕು ನೀರಿಲ್ದಾರ ಜಾಗ ಬಿಟ್ಬಿಟ್ಟು ಬಂದ್ಬಿಡ್ಬೇಕು ಅನ್ನಿಸ್ತಾ ಇದೆ. ಇಷ್ಟಕ್ಕೆಲ್ಲ ಯಾಕ್ಲ ಕೋಪ ಮಾಡ್ಕೊಂಡಿ? ಹಿಂಗೆಲ್ಲ ಮಾತಾಡಿ ಇನ್ನೂ ಕೋಪ ಬರ್ಸ್ಬೇಡ. ಇನ್ನೂ ಸತ ಇವಳ್ಗ ಆ ವ್ರತ ಮಾಡು ಈ ವ್ರತ ಮಾಡು ಅಂತ ಫೋನ್ ಮಾಡಿದ್ರೆ ಇರೋ ಜಾಗ ಕುಡಿಕೊಂಬಂದು ಗಾಚಾರ ಬಿಡಿಸ್ಬಿಡ್ತೀನಿ. ಒಳ್ಳೇದು ಹೇಳಿದ್ರು ಓತಿಕೆತ ಬಿಟ್ಕೊಂಡಂಗೆ ಆಡ್ತಾನೆ. ಓ ಆಂಟಿ, ಹಣ್ಣು ಜೊತೆ ಚಾಕುನ ಹಾಕತ್ತಾನೆ. ಮಾತು ಮುಗೀತ ಮರ್ರೆ. ಮುಗೀತು ಇನ್ಸ್ಪೆಕ್ಟ್ರೆ, ನನ್ನನ್ನು ಕ್ಷಮಿಸ್ಬಿಡಿ. ವಿಷಯ ಯಾನಂತ ತಿಳ್ಕೊಳ್ದಿಯೇ ಕಳ್ಳರು ನಮ್ಮ ಮಟ್ಟಿಲಿ ಅವ್ರ ಅನ್ನೋದು ಗೊತ್ತಿಲ್ದಿಯೇ ಡ್ಯೂಟಿ ಮೇಲಿರೋ ನಿಮಗೆ ಬಾಯಿಗೆ ಬಂದಂಗೆ ಅದ್ದುಬಿಟ್ಟು. ಅದಕ್ಕೆ ಮಾತು ಮುಗೀತಾ ಅಂದಳಿ ಕೇಂಡದ್ದು. ಅಂದ್ರೆ ತಪ್ಪು ನಿಮ್ಮಲ್ಲೇ ಇಟ್ಕೊಂಡು ಡ್ಯೂಟಿ ಮೇಲೆ ನನ್ನನ್ನು ಬೈದ್ರಲ್ಲ, ಅದಕ್ಕೆ ನಿಮ್ಮನ್ನ ಅರೆಸ್ಟ್ ಮಾಡ್ತಿದ್ರಿ. ನೀವ್ ಅನ್ಬೇಡಿ, ಅವ್ರು ಅನ್ಸ್ಬಿಡ್ತಾರೆ. ಬಿತ್ಕೊಂಡ್ ಸಾಕಾಯ್ತು, ನಿದ್ದೆನೆ ಬಂದಿಲ್ಲ. ಅದಕ್ಕೆ ನಿಮ್ನ ಎತ್ತಾಕೊಂಡು ಹೋಗುಮ ಅಂತ ಬಂದಿ. ನೀರ್ ಖಾಲಿ ಆಗಿದ್ದದೇನೋ ಕೊಟ್ಟೋಗುಮ ಅಂತ ಬಂದಿ. ಯಾಕೆ ಶ್ರೀ, ನಿಮ್ಗೆ ಇನ್ನೂ ನಿದ್ದೆ ಬಂದಿಲ್ವಾ? ಬಂದಿಲ್ಲ ಅಂದ್ರೆ ಬರ್ಸಿಯಾ? ಕಳ್ಳ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯರು ಹೇಳಿದ್ದು ಹಾಲು ಅನ್ನ ಅಂದಂಗೆ ನಿಮಗೆ ನಿದ್ದೆ ಬಂದಿಲ್ಲ ಅಂದ್ರೆ ಬನ್ನಿ ಇಬ್ರು ಜಾಗರಣೆ ಮಾಡುವ. ಹಿಂಗೆ ಆಡ್ತಾರು ಮೊಂಡು ಮೊತ್ತಂದು ಕತ್ ಕೊಚ್ಚಾಕ್ಬಿಡ್ತೀನಿ. ಹೋಗ್ಬೇಕಾ? ಆಯ್ತು ಬಿಡಿ, ಅದಕ್ಕೆ ಕತ್ ಮಕ್ಳು ಮಾಡ್ಕೊಂಡಿರೋರಂಗ ಆಡಿರಿ. ಕತ್ ಮಕ್ಳ ಹಂಗಂದ್ರೆ ಏನ? ಅದೇ ಇಂಗ್ಲಿಷ್ನಾಗ ಹೇಳ್ತಾರಲ್ಲ, ಟೆನ್ಷನ್ಸ್. ಅದು ಟೆನ್ಷನ್ಸ್ ಅಲ್ಲ, ಟೆನ್ಷನ್. ಹಿಡಿದ್ರಿ ಜಾಡ? ಜಾಡ್ನು ಹಿಡಿತೀನಿ. ತಲೆ ಕೆಟ್ರೆ ಮೂಲಲ್ಲಿರೋ ದೊಣ್ಣನ್ನು ತಕತೀನಿ. ಹೋಗ್ಬಿಕ್ಕ ಹುಡುಗಾಡೆ ಅಂದಿ. ರಾಮ ಚಂದ್ರಗೌಡ. ಏನು ಟೆನ್ಷನ್ ಯೋಚನೆ ಮಾಡ್ತಾ ಇದ್ರೆ ಬಂದು ತಲೆ ಕೆಡಿಸ್ಬಿಡ್ತಾಳೆ. ಯಾನ್ ಯೋಚನೆ ಮಾಡ್ತಾ ಇದ್ದಿ? ಅಣ್ಣ ಹೆಪ್ಪನವ್ರು ಫೋನ್ ಮಾಡಬೇಕು. ನಾನೊಂದು ನನ್ನ ನಂಬರಿಂದ ಮಾಡಿದ್ರೆ ಗೊತ್ತಾಗಲ್ವಾ? ನಟ್ಟೂರು ನರೇಶನ್ ಅಂತ ಚಡ್ಡಿ ತಗೊಂಡೋಗಿ 4 ತಿಂಗಳಾಗಿತ್ತು. ದುಡ್ಡು ಕೊಟ್ರಿನಿಲ್ಲ, ಫೋನ್ ಕಿತ್ಕೊಂಬಂದದು ಎಷ್ಟು ಉಪಯೋಗ ಆಯಿತು. ಬಟನ್ಗಳು ಅವನ ಥರನೇ ಸಮದೋಗದೆ. ಮಧು ಬಿಡು, ಜಾನಿ, ಮಧು ಬಿಡು, ಇಷ್ಟೊತ್ತಲ್ಲ ಕಿಲಿ ಹೇಳ್ಕೊಂಡ್ ಬಂದಿದ್ಯಾ? ಜಾನಿ, ಈ ಬೆಳದಿಂಗಳ ರಾತ್ರಿ ನಿಂತ್ಕೊಂಡು ಮಾತಾಡ್ತಿದ್ರೆ ಎಷ್ಟು ರೊಮ್ಯಾಂಟಿಕ್ ಆಗಿರುತ್ತೆ ಅಲ್ವಾ? ಜಾನಿ, ಇಷ್ಟೊತ್ತಲ್ಲಿ ಯಾರು ಫೋನ್ ಮಾಡಿದ್ದಾರೆ? ಯಾರೋ ಗೊತ್ತು. ಅದು ಅನ್ಯ ನಂಬರ್ ಅಮ್ಮ. ಕೆಲಸ ಇಲ್ದಿರೋರೆ ಫೋನ್ ಮಾಡಿರ್ತಾರೆ. ಮಾತಾಡಿಲ್ಲ ಬಿಸಾಡಿ. ಬೇಡ, ಮಾತಾಡ್ತೀನಿ. ಹಲೋ ಹಲೋ, ನಾವು 4ನೇ ಕ್ರಾಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಿಂದ ಮಾತಾಡ್ತಾ ಇರೋದು.
ಅರ್ಥ ಆಯ್ತಾ? ರೀ ಇಷ್ಟೊತ್ತಲ್ಲಿ ನಿಮ್ಮ ಅಡ್ರೆಸ್ ಎಲ್ಲ ಬೇಕಾಗಿಲ್ಲ, ಫೋನ್ ಮಾಡಿದ ವಿಷಯ ಏನು ಅಂತ ಹೇಳಿ. ನಿಮಗೆ ಪ್ರೇಮ್ ಅಂತ ಫ್ರೆಂಡ್ ಇದ್ದಾನಲ್ವಾ? ಇದಾನೆ, ಅದಕ್ಕೇನೀಗ? ಅವನು ಅವ್ನ ಹೆಂಡತಿ ಜೊತೆ ಜಗಳ ಮಾಡ್ಕೊಂಡು ಕುಡ್ಕೊಂಡು ಗಾಡೀಲಿ ಬರ್ಬೇಕಾದ್ರೆ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ. ಆಕ್ಸಿಡೆಂಟ್ ಆಗಿದ್ಯಾ? ಹೌದು, ಅವನ ತಲೆಗೆ ತುಂಬ ಪೆಟ್ಟು ಬಿದ್ದಿದೆ, ಏನು ಮಾತಾಡ್ತಾ ಇಲ್ಲ. ಆದರೆ ಈಗ ನಿಮ್ಮ ಹೆಸರು ಹೇಳಿ ಕಣ್ಣು ಮುಚ್ಕೊಂಬಿಟ್ಟ, ಅರ್ಥ ಆಯ್ತಾ? ನನ್ನ ಜೀವದ ಗೆಳೆಯ ಹೋಗ್ಬಿಟ್ಟ. ಹೋಗಿಲ್ಲ, ಹೋಗೋ ದಾರಿ ಕಾಯ್ತಾ ಇದ್ದಾನೆ. ಆದರೆ ಹೋಗೋಕ್ಕಿಂತ ಮುಂಚೆ ಒಂದೇ ಒಂದ್ಸರಿ ನಿನ್ನ ಮುಖ ನೋಡ್ಕೊಂಡು ಹೋಗ್ಬೇಕು ಅಂತ ಕಾಯ್ತಾ ಇದ್ದಾನೆ. ಬಂದು ನೋಡ್ಕೊಂಡು ಹೋಗ್ಬಿಡೋ ಒಂದ್ಸರಿ, ಅರ್ಥ ಆಯ್ತಾ? ಈಗಲೇ ಬರ್ತೀನಿ ಸರ್. ಏನಾಯ್ತು ಜಾನಿ? ಮಧು, ಪ್ರೇಮ್ಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ಅಂತಮ್ಮ, ನಾನು ಈಗಲೇ ಹೋಗ್ಬೇಕು. ಹೌದಾ? ಹೋಗಿ ಹೋಗಿ ಅಂದ್ಬಿಟ್ರೆ ಆಟೋ ಚಾರ್ಜರ್ ಕೊಡ್ತಾರೆ. ಜಾನಿ, ನಿಮ್ ಫ್ರೆಂಡು ಕಷ್ಟದಲ್ಲಿರುವಾಗ ಹೋಗಕ್ಕೆ ದುಡ್ಡಿಲ್ಲ ಅಂತ ಹೇಳ್ತಿರಲ್ಲ, ನಿಮಗೇನು ಅನ್ಸಲ್ವಾ? ನನ್ನ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗಿದೆ ಅನ್ನೋ ವಿಷಯ ಗೊತ್ತಾಗಿನೂ ಈ ರೀತಿ ಮಾತಾಡ್ತಿದ್ಯಲ್ಲ, ನಿನ್ಗೇನು ಅನ್ಸಲ್ವಾ? ಏನು ಅನ್ಸ್ತಿದ್ದಕ್ಕೆ ಕೇಳಿದ್ದು. ಮಧು, ಮಧು ನನ್ನ ಮಾತು ಕೇಳು. ಇಷ್ಟೊತ್ತಲ್ಲಿ ಹಾಸ್ಪಿಟಲ್ ತನಕ ಹೇಗಪ್ಪ ನಡ್ಕೊಂಡು ಹೋಗೋದು? ಓ, ಇವು ನನ್ನ ಮಗ ಯಾಕಪ್ಪ ಈಗಲೇ ಆಕ್ಸಿಡೆಂಟ್ ಮಾಡ್ಕೊಂಡ? ತೊಂದರೆ ಇಲ್ಲ, ಅಣ್ಣಯ್ಯಪ್ಪನವ್ರನ್ನ ಹಾಕಿರೋ ಬಿಸ್ಕೆಟ್ನ ಚೆಂದಾಗಿ ತಿಂತವ್ರೆ. ಈಗಲೂ ಅಷ್ಟೇ, ನಾ ತೋಡ್ರ ಅಳ್ದೊಳಕ ಅವರೇ ಮನೆ ಕಂಡು ಅವರೇ ಮಣ್ಣು ಎಳ್ಕೋಬೇಕು. ಓ ಅಣ್ಣಯ್ಯಪ್ಪನವ್ರೆ, ದಯ ಅಲ್ಲ ಗೌಡ. ನೀವು ಹಾಕ್ಲಿಸಿದ ಸೌಂಡ್ ನೋಡಿ ದೆವ್ವ ಅನ್ಕೊಂಬಿಟ್ಟೆ. ಅಣ್ಣಯ್ಯಪ್ಪನವ್ರೆ, ದಿಟ ಹೇಳ್ಬೇಕು ಅಂದರೆ ಈಗ ದೈಗಳು ಬರ ಒತ್ತಿಯೇ. ಗೌಡ್ರಿ, ನಾನು ನಿಮ್ಮನ್ನ ಕೇಳಿದ್ನೇನ್ರಿ, ಯಾಕೆ ಹೇಳ್ದೆ ಇರೋ ವಿಷಯನೆಲ್ಲ ಹೇಳಿ ಎದುರಿಸ್ತೀರಾ? ಅಯ್ಯೋ ಶಿವನೇ, ನಾ ಯಾಕೆ ಇಲ್ಲದೆ ಇರೋದೇ ಒಳ್ಳಿ? ದಿಟ್ಟವಾಗ್ಲೂ ಇದು ದಯ್ಯ ಬರ ಒತ್ತಿಯೇ. ಇನ್ನು ಯಾಕೆ ಇಲ್ಲೇ ಅದರಿ? ಒಳಕ್ಕೆ ಹೋಗಿ ಮನೆ ಕಳೆ ಹೋಗಿ. ಈ ಗೌಡ್ರೆ, ಈಗ ಮಲ್ಗಕ್ ಆಗಲ್ಲ ರೀ, ಅರ್ಜೆಂಟ್ ಹಾಸ್ಪಿಟಲ್ಗೆ ಹೋಗ್ಬೇಕು. ಯಾಕಣ್ಣಯ್ಯಪ್ಪನವ್ರು, ಏನಾಯ್ತು? ಅದು ನನ್ನ ಫ್ರೆಂಡ್ ಪ್ರೇಮ್ಗೆ ಆಕ್ಸಿಡೆಂಟ್ ಆಗಿ ಐಸಿಯುಲಿದಾನಂತೆ. ಅದಕ್ಕೆ ನಾನು ಈಗಲೇ ಬರಬೇಕು ಅಂತ ಹಾಸ್ಪಿಟಲಿಂದ ಫೋನ್ ಬಂದಿತ್ತು. ಗೊಬ್ಳಿ ಕೊಂಟಗ ಆಕ್ಸಿಡೆಂಟ್ ಆಗ್ಬಿಟ್ಟಿದ್ದ. ಅಯ್ಯೋ ಶಿವನೇ, ಅಂತ ಫ್ರೆಂಡ್ನ ಕಳ್ಕೊಂಬಿಟ್ರಿ ಇನ್ಯಾರು ಸಿಕ್ಕಿರೋ? ಬಿರ್ನ ಹೋಗಿ. ಹೋಗ್ಬೇಕು ಅಂತಾನೆ ನಿಂತಿದ್ದೀನಿ ಗೌಡ್ರೆ, ಆದ್ರೆ ಇಷ್ಟೊತ್ತಲ್ಲಿ ಆಟೋ ಎಲ್ಲಿ ಸಿಗುತ್ತೆ ಹೇಳಿ? ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಗೌಡ್ರೆ. ಓ ಅಣ್ಣಪ್ಪನವ್ರಿ, ಗೊಬ್ಳಿ ಕೊಂಟು ಹೋಗೋ ಟೈಮಲ್ಲಿ ನೀವು ಹಿಂದೂ ಮುಂದೆ ನೋಡ್ತಾ ನಿಂತಿರಲ್ಲ, ನೀವು ಫ್ರೆಂಡ ಯಾರ್ದಾರು ಗಾಡಿ ಇಸ್ಕೊಂಡು ಹೋಗೋದಪ್ಪ. ಥೂ, ಈ ರಾತ್ರಿ ಹೊತ್ನಾಗ ಹಕ್ಕಿಗಳು ಗಾಡಿ ಮೇಲೆಲ್ಲ ಗಲೀಜು ಮಾಡ್ಬಿಡ್ತಾವಪ್ಪ. ಗೌಡ್ರೆ, ಬೇರೆ ಯಾರನ್ನೋ ಯಾಕೆ ಕೇಳಬೇಕು? ಈ ಕಾರ್ ಇದೆಲ್ಲ ಕೊಟ್ಬಿಡಿ, ಹೋಗಿ ಬಂದ್ಬಿಡ್ತೀನಿ. ಬಿತ್ತು ಕುರಿ ಹಳ್ಳಕ್ಕೆ ಏನಂದ್ರೆ? ಅಣ್ಣಪ್ಪನವ್ರು, ನೀವೇನ ನಿಮ್ಮ ಲೆವೆಲ್ ಏನ? ನಿಮ್ಮಂತವ್ರು ಡಬ್ಬಕ್ಕೆ 4 ಚಕ್ರ ಜೋಡಿಸಿರೋ ಕಾರ್ಲು ಹೋದಾರ್ಯ. ಗೌಡ್ರೆ, ಬೆಳಿಗ್ಗೆ ಏನೋ ಕೆಟ್ಟಗಳಿಗೆ ಮಾತಾಡ್ಬಿಟ್ಟೆ, ಅದನ್ನೇ ಮನ್ಸಲ್ಲಿ ಇಟ್ಕೊಂಡ್ರೆ ಹೇಗೆ? ಪ್ಲೀಸ್, ನೀವಲ್ಲದೆ ನನ್ಗೆ ಯಾರು ಸಹಾಯ ಮಾಡ್ತಾರೆ? ಅಣ್ಣಪ್ಪನವ್ರಿ, ಆಸ್ಪತ್ರೆಗೆ ಬೇರೆ ಹೋಯ್ತಾ ಇದಾರಿ. ಇಂಥ ಟೈಮ್ಲಿ ಹಳೇದನ್ನೆಲ್ಲ ಕೆದಕ್ಬಾರ್ದು. ನಾವು ನೀವು ಎದುರಟ್ಟವ್ರು, ನಾ ಎಲ್ಲನೂ ಮರ್ತು ಬಿಡ್ತೀನಿ. ಆದ್ರೆ ಬಜರಂಗಿ ಇನ್ಸ್ಪೆಕ್ಟ್ರು ನನ್ನನ್ನು ನಂಬಿ ಕಾರ್ ಕೊಟ್ಟಾರೆ, ನಾನು ನಿಮ್ಮನ್ನ ನಂಬಿ ಹೆಂಗ್ ಕಾರ್ ಕೊಡ್ಲಿ? ಗೌಡ್ರೆ, ಬೆಳಿಗ್ಗೆ ಬಜರಂಗಿ ಇನ್ಸ್ಪೆಕ್ಟರ್ ಬರೋಷ್ಟರಲ್ಲಿ ಐರಾವತ ತಂದು ನಿಲ್ಲಿಸ್ಬಿಡ್ತೀನಿ. ತಗೊಳಪ್ಪ, ಡಬ್ಬ ಕಾರು ನಿಮ್ಗೆ ಐರಾವತ ಆಗ್ಬಿಡ್ತಾ? ಗೌಡ್ರೆ, ನಾನು ಇರೋ ಪರಿಸ್ಥಿತಿಲಿ ಗುಜ್ರಿ ಸೈಕಲ್ ಸಿಕ್ಕರು ಅದೇ ನನ್ಗೆ ಐರಾವತ. ಪ್ಲೀಸ್, ಇಲ್ಲ ಅನ್ಬಿಡಿ, ಕೀ ಕೊಟ್ಬಿಡಿ. ಆಯ್ತು ಅಣ್ಣಪ್ಪನವ್ರೆ, ನಾನು ನಿಮ್ಗೆ ಕೀ ಕೊಡ್ತೀನಿ. ಆದರೆ ನಾನು ನಿಮಗೆ ಕೀ ಕೊಟ್ಟಿರೋ ವಿಷಯನ ಬಜರಂಗಿ ಇನ್ಸ್ಪೆಕ್ಟರ್ ಯಾವುದೇ ಕಾರಣಕ್ಕೂ ಹೋಗ್ಬೇಡಿ. ಆಯ್ತು ಗೌಡ್ರೆ, ನೀವು ಹೇಗೆ ಹೇಳ್ತಿರೋ ಹಾಗೆ ಆಗ್ಲಿ. ಪ್ಲೀಸ್, ಕೀ ಕೊಡಿ. ತೊಂದರೆ ಇಲ್ಲ, ಕೀ ಕೊಡ್ತೀನಿ. ಒತ್ತಾರೆ ನನಗೆ ಡಬ್ಬ ಫೇಲು ಅಂದ್ರಲ್ಲ, ಅದಕ್ಕೆ ಕ್ಷಮೆ ಕೇಳಿ ಹಂಗೆ ಗೌಡನಿಗೊಂದು ಜೈಕಾರ ಹಾಕಿ. ಕಾರ್ಯವಾಸಿ ಕತ್ತೆ ಕಾಲಿಡಿಬೇಕಂತ ಏನೋ ಅಂದಂಗಾಯ್ತು. ಆಪತ್ ಬಾಂಧವ ಬಡವರು ಬಂದು ಶ್ರೀ 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 ಶ್ರೀರಾಮಚಂದ್ರ ಗೌಡ್ರಿಗೆ ಜೈ. ಗೌಡ ಖುಷಿ ಆಗ್ಬಿಟ್ಟ. ಇದೇ ಮರ್ಯಾದೆ ಸದಾ ಇರಲಿ. ಯಾವಾಗ್ಲೂ ಹೀಗೆ ಇರುತ್ತೆ ಗೌಡ್ರೆ, ಪ್ಲೀಸ್ ಕೀ ಕೊಡಿ. ಅಣ್ಣಪ್ಪನವ್ರೆ, ನಿಮ್ಗೊಂದು ವಿಷಯ ಗೊತ್ತಾ? ಈ ಕಾರ್ನ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಕೀನೇ ಬೇಕಾಗಿಲ್ಲ. ನೀವಿವತ್ತು 21 ವರ್ಷದ ಹುಡುಗನ್ ತರ ಕಾಣಿಸ್ತಿದ್ದೀರಾ. ಪಸಂದಾಗಿ ರೆಡಿಯಾಗಿ ಬಂದ್ಬಿಟ್ಟಿನಿ. ಬನ್ನಿ, ಒಂದ್ ರೌಂಡ್ ಹೋಗಿ ಬಂದ್ಬಿಡೋ. ನೀವ್ ಅಷ್ಟೊಂದು ಫ್ರೀ ಆಗಿದ್ರೆ ಜಾನಿ ಮನೇಲಿಲ್ಲ, ತುಂಬಾ ಪಾತ್ರೆಗಳಿವೆ, ಹೋಗಿ ತೊಳ್ದಿಡಿ.